ನಮಸ್ಕಾರ. ನಾನು ಸುಧಾಮೂರ್ತಿ. ಇಂದು ನಾನು ಗಾಜಿನ ಮನೆಯಲ್ಲಿ ಇರುವ ಈ ಪುಷ್ಪದ ಒಂದು ಸಮುದಾಯ, ಒಂದು ವರ್ಷ, ಒಂದು ಧಾರೆ, ಒಂದು ಮಾನ್ಯುಮೆಂಟ್, ಒಂದು ಕಲಾಕೃತಿ, ನೀವು ಯಾವುದಾವ ಶಬ್ದಗಳನ್ನ ಹೇಳಿ ಅದನ್ನು ನೋಡೋಕೆ ಬಂದಿದ್ದೀನಿ. ಇದಕ್ಕೆ ನಾನು ಪ್ರಥಮವಾಗಿ ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ ಸನ್ಮಾನ್ಯ ಜಗದೀಶ್ ಅವರಿಗೆ ಅಭಿನಂದನೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದು ಸತತವಾಗಿ 220ನೇ ಶೋ. ಇದು ಎಷ್ಟು ಪುರಾತನವಾಗಿದೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಇದ್ದಾಗಲೇ ಶುರುವಾಗಿದ್ದು. ಇತ್ತೀಚೆಗೆ ಹೊಸ ಟೆಕ್ನಿಕ್ನಿಂದ, ಹೊಸ ಮೆಥಡಾಲಜಿಯಿಂದ ಸ್ವಲ್ಪ ಹೆಚ್ಚು ಪ್ರಮುಖವಾಗಿದೆ. ಇದರ ವಿಶೇಷ ಏನು ಅಂದರೆ ಇದು ಥಿಮ್ಯಾಟಿಕ್ ಇರೋದು. ನಾನು ಅನೇಕ ಪುಷ್ಪ ಶೋ ನೋಡಿದ್ದೀನಿ, ಆದರೆ ಎಲ್ಲರಿಗಿಂತ ಇದಿರೋ ಥಿಮ್ಯಾಟಿಕ್ ಇದೆ. ಅಂದರೆ ಒಂದು ಈ ಸರ್ತಿ ಇರೋದು ಗಂಗರು ನಮ್ಮ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಅತ್ಯಂತ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ಮನೆತನ. ದುರ್ವಿನೀತ, ಆಮೇಲೆ ಶ್ರೀ ಪುರುಷ, 4ನೇ ರಾಚಮಲ್ಲರ ತನಕ ಅವ್ರು ನಡೀತಾ ಇದೆ. ಇದರ ಹಿಂದೆ ಒಂದು ಇತಿಹಾಸ ತಜ್ಞರು ಮಾಡಿದ ಒಂದು ಸಂಶೋಧನೆಗಳು ಇದೆ. ಅವರ ಕಾಲದಲ್ಲಿದ್ದ ಹೆಣ್ಣು ಮಕ್ಕಳ ಜೀವನ, ವೀರಗಲ್ಲುಗಳು, ಅವರು ಕೆತ್ತಿದ ಬಸದಿಗಳು, ಅವರು ನಿರ್ಮಿಸಿದ ದೇವಸ್ಥಾನಗಳು, ಇವನ್ನೆಲ್ಲರೂ ನೋಡಬೇಕು ಅಂದರೆ ಸುಮಾರು ವೇಳೆ ಬೇಕು ಮತ್ತು ಆನಂದದಾಯಕ ಅನಿಸುತ್ತೆ. ಈ ಥರ ಥಿಮ್ಯಾಟಿಕ್ ಆಗಿ ಮಾಡಿರೋದು ಪ್ರಾಬಬ್ಲಿ ಬಹುಶಃ ನಮ್ಮ ಕರ್ನಾಟಕದ ಇತಿಹಾಸ ಅಂತ ತೋರಿಸಿದೆ ಮೊದಲು ಅನ್ಕೋತೀನಿ. ಎಷ್ಟೋ ಸಾರಿ ನಮ್ಮ ಕನ್ನಡದ ಜ್ಞಾನಪೀಠ ಸಿಕ್ಕ ಮಹನೀಯ ಸಾಹಿತಿಗಳದಾಗಿದೆ, ಮೈಸೂರು ದೊರೆಗಳದಾಗಿದೆ. ಆದರೆ ಒಂದು ಗಂಗರ ಕುಲವನ್ನೇ ಒಂದು ಸೃಷ್ಟಿಸಿದ ಪ್ರಥಮವಾಗಿದೆ. ನಾನು ಜಗದೀಶ್ ಅವ್ರಿಗೆ ಇದೇ ಥರ ಕದಂಬರದು, ಹೊಯ್ಸಳರದು, ರಾಷ್ಟ್ರಕೂಟರದು, ವಿಜಯನಗರದವ್ರದು ಹೀಗೆ ಮಾಡಿ ನಮ್ಮ ನವ ಪೀಳಿಗೆದವ್ರಿಗೆ ಇತಿಹಾಸವನ್ನು ನಾವು ಬಾಯಿಂದ ಹೇಳೋದಲ್ಲ, ಹೂವಿನ ಮುಖಾಂತರ ಇಂಥ ಸುಂದರವಾದ ಒಂದು ವಾಸ್ತುಶಿಲ್ಪ ತೋರಿಸುವ ಒಂದು ಕಲಾಕೃತಿಯಿಂದ ಮಾಡಿದರೆ ಅದು ಅಚ್ಚಳಿಯದೇ ಅವ್ರ ಮನೆಯಲ್ಲಿ ಉಳಿತದೆ. ನನಗೆ ಗೊತ್ತು ಇದು ಮಾಡೋಕ್ಕೆ ನೀವು ಬಹಳ ಟೈಮ್ ತೊಗೊಳ್ತೀರಿ. 6 ತಿಂಗಳಾದರೂ ಒಂದು ಮದುವೆ ಮನೆ ಥರ ಪ್ರಿಪ್ರೇಷನ್ ಮಾಡ್ತೀರಿ. ಆದರೆ ಸಾವಿರಾರು ಮಂದಿ, ಲಕ್ಷಾಂತರ ಜನ ಬಂದು ನೋಡಿ ಕಲ್ತ್ಕೋತಾರೆ. ಅದಕ್ಕೆ ನಾನು ಕನ್ನಡ ಜನತೆಯ ಪರವಾಗಿ, ನನ್ನ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಸುಂದರವಾಗಿದೆ. ಎಷ್ಟು ಥರದ ಹೂಗಳು! ಇದು ಒಂದು ಬಣ್ಣದ ಓಕುಳಿ ಇದ್ದ ಹಾಗೆ, ಅಥವಾ ಹೂವಿನ ರಾಶಿ ಇದ್ದ ಹಾಗೆ. ಇದು ಎಲ್ಲಿ ನೋಡೋಕೆ ಸಿಗ್ತದೆ? ಇಷ್ಟೊಂದು ಬೇರೆ ಬೇರೆ ದೇಶದ ಹೂಗಳು, ನಮ್ಮ ದೇಶದಲ್ಲೇ ಬೆಳೆದ ವಿಚಿತ್ರವಾದ ಬಣ್ಣದ ಹೂಗಳು, ಈ ಥರ ಅನೇಕರು ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ನಾನು ಹೇಳೋಕೆ ಬಯಸ್ತೀನಿ, ಇದನ್ನು ಬೆಳೆಸಿ, ಇದನ್ನು ಮುಂದಿನ ಜನತೆಗಾಗಿ ಉಳಿಸಿ. ಮತ್ತು ಯುವ ಜನತೆಗೆ ಹೇಳೋಕೆ ಬಯಸ್ತಿದ್ದೀನಿ, ದಯವಿಟ್ಟು ನೀವು ಫೋನ್ನ ಬದಿಗಿಟ್ಟು ಹೊರಗಡೆ ಬಂದು ಇಂಥ ಸುಂದರವಾದೊಂದು ಪುಷ್ಪ ಪ್ರದರ್ಶನ ನೋಡಿ. ನಮ್ಮ ದೇಶದಲ್ಲಿ ಎಷ್ಟೊಂದು ಕಲೆ ಇದೆ, ಎಷ್ಟೊಂದು ಮಾಹಿತಿ ಇದೆ, ಎಷ್ಟೊಂದು ಇತಿಹಾಸ ಇದೆ.